ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೇ. ನೋಡಿ, ಇಂದು ಜ್ಯೋತಿಷ ವಿಚಾರದಲ್ಲಿ ಮಕರ ರಾಶಿಗೆ ಸಂಬಂಧಪಟ್ಟ ಒಂದು ಅದ್ಭುತವಾದಂಥ ವಿಚಾರ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರ್ಯಾರು ಮಕರ ರಾಶಿಯವರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಜಾತಕದಲ್ಲಿ ನೀವು ಜಾತಕ ನೋಡ್ಕೋಬೇಕು, ನಿಮ್ಮ ಜನ್ಮಕುಂಡಲಿ ನೋಡ್ಕೋಬೇಕು. ನಿಮ್ಮ ಜನ್ಮಕುಂಡಲಿಯಲ್ಲಿ ಮಕರ ರಾಶಿಯವರಿಗೆ ಮಾತ್ರ ಇದು 4ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ, ಈ ರೀತಿಯಾಗಿ ಏನಾದರೂ ಈ ಮನೆಗಳಲ್ಲಿ ಗುರು, ಶನಿ, ಕುಜ ಈ 3 ಗ್ರಹಗಳು ಯಾವುದಾದ್ರೂ ಒಂದು ಮನೆಯಲ್ಲಿ ಇದ್ದಾಗ ದಯವಿಟ್ಟು ನೋಡಿಕೊಂಡು, ಆ ಥರ ಏನಾದರೂ 4ನೇ ಮನೆ, 5ನೇ ಮನೆಯಲ್ಲಿ ಗುರು ಅಥವಾ ಕುಜ ಅಥವಾ ಶನಿ ಇದ್ದರೆ, ಅಥವಾ 9, 10, 11ರಲ್ಲಿ ಗುರು, ಕುಜ, ಶನಿ ಅಥವಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಈಗ ವಿಚಾರಕ್ಕೆ ಬರೋದಾದರೆ ನೋಡಿ, ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರು ಯಾರ್ಯಾರು ಮಕರ ರಾಶಿಯಲ್ಲಿ ಹುಟ್ಟಿರ್ತಾರೋ ಅವರಿಗೆಲ್ಲ ಮಕರ ರಾಶಿ ಅಂದರೆ ಆ್ಯಕ್ಚುಲಿ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಈ 3 ನಕ್ಷತ್ರಗಳ ನಡುವೆ ಮಕರ ರಾಶಿಯಲ್ಲಿ ಬರ್ತಕ್ಕಂಥದ್ದು. ಈ 3 ನಕ್ಷತ್ರಗಳಲ್ಲಿ ಮಕರ ರಾಶಿಯಲ್ಲಿ ಚಂದ್ರ ಇದ್ದಾಗ, ಚಂದ್ರನಿಂದ ಅಂದರೆ ಮಕರ ರಾಶಿಯಿಂದ 4ನೇ ಮನೆಯಲ್ಲಿ ಏನಾದರೂ ಗುರು ಇದ್ದರೆ, ಅಥವಾ ಮಕರ ರಾಶಿ ಚಂದ್ರನ ಜೊತೆ ಕುಜನಿದ್ರೆ, ಅಥವಾ ಮಕರ ರಾಶಿ ಚಂದ್ರನ ಜೊತೆ ಶನಿ ಇದ್ರೆ, ಮಕರ ರಾಶಿಯಲ್ಲೇ ಶನಿ ಇದ್ರೆ ನೋಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಈ ತರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಭೂಮಿ ಯೋಗ, ಸ್ವಂತ ಮನೆ ಯೋಗ, ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು, ಭೂಮಿ ಖರೀದಿ ಮಾಡ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು, ಭೂಮಿನ ಮಾರಿ ಹೆಚ್ಚು ಲಾಭ ಮಾಡ್ಕೊಳ್ತಕ್ಕಂಥದ್ದು ಇರಬಹುದು, ಭೂಮಿ ಖರೀದಿ ಮಾಡಿ ಕಮರ್ಷಿಯಲ್ ಆಗಿ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು ಇರಬಹುದು, ತಂದೆ ತಾಯಿ ಕಡೆಯಿಂದ ಆಸ್ತಿ ಬರ್ತಕ್ಕಂಥದ್ದು ಇರಬಹುದು, ಅಥವಾ ಮದುವೆ ನಂತರ ಹೆಂಡತಿ ಮನೆ ಕಡೆಯಿಂದ ಬರಬಹುದು, ಅಥವಾ ಹೆಣ್ಮಕ್ಳಿಗಾದ್ರೆ ಗಂಡನಿಂದ ತುಂಬಾ ಸೌಲಭ್ಯ ಆಗ್ತಕ್ಕಂಥ ಒಂದು ಫೆಸಿಲಿಟಿ ಸಹ ಭೂಮಿ ಯೋಗದ ವಿಚಾರವಾಗಿ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು. ಸೊ ಕಂಪ್ಲೀಟ್ ಆಗಿ ಮಕರ ರಾಶಿಯವರಿಗೆ ತಿಳಿಸ್ತಾ ಇರ್ತಕ್ಕಂಥ ವಿಚಾರ ಇದು. ಯಾರ್ಯಾರು ಮಕರ ರಾಶಿಯಲ್ಲಿ ಹುಟ್ಟಿರ್ತಾರೋ ಅವ್ರಿಗೆಲ್ಲ ಮಕರ ರಾಶಿಯಲ್ಲಿ ಚಂದ್ರ ಇದ್ದೇ ಇರ್ತಾನೆ. ಚಂದ್ರನ ಜೊತೆ ಏನಾದ್ರು ಶನಿ ಗ್ರಹ ಇದ್ರೆ, ಚಂದ್ರನ ಜೊತೆ ಏನಾದ್ರು ಕುಜ ಗ್ರಹನಿದ್ರೆ, ಅಥವಾ ಯಾವುದೇ ಗ್ರಹ ಇಲ್ಲ ಚಂದ್ರ ಮಾತ್ರ ಇದ್ದಾನೆ, ಚಂದ್ರನಿಂದ 4ನೇ ಮನೆಯಲ್ಲಿ ಗುರು ಇದ್ದು, ಚಂದ್ರನಿಂದ 5ನೇ ಮನೆಯಲ್ಲಿ ಕುಜ ಶನಿ ಅಥವಾ ಗುರು ಇದ್ದು, ಅಥವಾ 4ರಲ್ಲಿ ಕುಜ ಅಥವಾ ಶನಿ ಇದ್ದು, ಅಥವಾ 7ರಲ್ಲಿ ಗುರು ಇದ್ರೆ, ಅಥವಾ 9ರಲ್ಲಿ ಗುರು ಅಥವಾ ಕುಜ ಅಥವಾ ಶನಿ ಇದ್ರೆ, ಅಥವಾ 10ರಲ್ಲಿ ಗುರು ಕುಜ ಶನಿ ಇದ್ರೆ, ಅಥವಾ 11ರಲ್ಲಿ ಗುರು ಕುಜ ಶನಿ ಇದ್ರೆ, ಈ 3 ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹ ಇದ್ರೂ ಸಹ ಆ ಗ್ರಹದ ದಶೆಯಲ್ಲಿ ಅಥವಾ ಆ ಗ್ರಹಗಳ ಭುಕ್ತಿಗಳಲ್ಲಿ ಖಂಡಿತವಾಗ್ಲು ನಿಮಗೆ ಭೂಮಿಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ವಿಚಾರದಿಂದ ಲಾಭ ಬರ್ತಕ್ಕಂಥದ್ದು, ಲಾಭ ಆಗ್ತಕ್ಕಂಥದ್ದು, ಅಥವಾ ನೀವೇ ಭೂಮಿ ಖರೀದಿ ಮಾಡ್ತಕ್ಕಂಥ ಯೋಗ ಬಂದೇ ಬರುತ್ತೆ. ಅದರಲ್ಲೂ ಏನಾದ್ರೂ 5ನೇ ಮನೆ ಅಥವಾ 11ನೇ ಮನೆ ಅಥವಾ 9ನೇ ಮನೆ ವಿಶೇಷವಾಗಿ, ಅಥವಾ 10ನೇ ಮನೆಯಲ್ಲಿ ಕುಜನಿದ್ದಾಗ ಭೂಮಿ ಖರೀದಿ ಮಾಡ್ತಕ್ಕಂಥ ಯೋಗ ಬಂದೇ ಬರುತ್ತೆ. ಭೂಮಿನ ಉಳಿಸ್ಕೊಳ್ತಕ್ಕಂಥದ್ದು 11ನೇ ಮನೆಯಲ್ಲಾಗ್ಲಿ ಅಥವಾ 4ನೇ ಮನೆಯಲ್ಲಾಗ್ಲಿ, ಅಥವಾ ಲಗ್ನದಲ್ಲಿ ಅಂದ್ರೆ ಚಂದ್ರನ ಜೊತೆ ಕುಜ ಮಕರ ರಾಶಿಯಲ್ಲೇ ಕುಜನಿದ್ರೆ, ಅಥವಾ ಮಕರ ರಾಶಿಯಲ್ಲೇ ಶನಿ ಇದ್ರೆ, ಅಥವಾ ಶನಿ ಏನಾದ್ರು 11ನೇ ಮನೆಯಲ್ಲಿದ್ರೆ, ಅಥವಾ 9ನೇ ಮನೆಯಲ್ಲಿ ಚಂದ್ರನ ಜೊತೆಯೋ ಕುಜನ ಜೊತೆನೋ ಶನಿ ಇದ್ದಾಗ ಇರ್ತಕ್ಕಂಥ ಪಿತ್ರಾರ್ಜಿತ ಆಸ್ತಿನ ಉಳಿಸ್ಕೊಳ್ತಕ್ಕಂಥದ್ದು ಇರಬಹುದು, ಅಥವಾ ನೀವೇ ಸ್ವಂತವಾಗಿ ಸ್ವಲ್ಪ ಭೂಮಿನ ಖರೀದಿ ಮಾಡ್ತಕ್ಕಂಥದ್ದು. ಈ ಎಲ್ಲಾ ರೀತಿಯಂತ ಒಂದು ಶುಭ ಯೋಗ ಅಥವಾ ಧನ ಯೋಗ, ಭೂಮಿ ಯೋಗ ಮಕರ ರಾಶಿಯವರಿಗೆ ಅದ್ಭುತವಾಗಿ ಕೂಡಿ ಬರುತ್ತೆ. ಅದರಲ್ಲೂ ಆ ಗ್ರಹಗಳ ದಶೆ ಬರಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಮಕರ ರಾಶಿಯಲ್ಲಿ ಚಂದ್ರ ಏನಾದ್ರೂ ಉತ್ತರಾಷಾಢ ನಕ್ಷತ್ರ 4ನೇ ಪಾದದಲ್ಲಿದ್ರೆ ರವಿ ದಶೆ ಬಂದಾಗ, ಆಗ ಕುಜ ಏನಾದ್ರು 4, 5ರಲ್ಲಿದ್ರೆ ಭೂಮಿ ಖರೀದಿ ಮಾಡ್ತಕ್ಕಂಥ ಯೋಗ. ಇಲ್ಲಾಂದ್ರೆ ಚಂದ್ರ ಏನಾದ್ರು ಶ್ರವಣ ನಕ್ಷತ್ರದಲ್ಲಿದ್ದು, ಸ್ವಂತ ನಕ್ಷತ್ರ ಶ್ರವಣ ನಕ್ಷತ್ರ ಚಂದ್ರನಿಗೆ, ಆ ಶ್ರವಣ ನಕ್ಷತ್ರದಲ್ಲಿ ಏನಾದ್ರು ಚಂದ್ರ ಇದ್ದು ಚಂದ್ರನಿಗೆ ಹೇಳದ್ನಲ್ಲ 4, 5, 7 ಅಥವಾ 9, 10, 11 ಈ ಮನೆಗಳೆಲ್ಲಾದ್ರೂ ಕುಜ ಅಥವಾ ಶನಿ ಇದ್ರೆ ಖಂಡಿತವಾಗ್ಲು ಕುಜನ ದಶೆಯಲ್ಲಾಗ್ಲಿ ಅಥವಾ ಶನಿ ದಶೆಯಲ್ಲಾಗ್ಲಿ ಅಥವಾ ಚಂದ್ರ ಮಹಾದಶೆಯಲ್ಲಾಗ್ಲಿ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಯಾವುದಾದ್ರೂ ದುರಿತವಾಗಿ ಬಂದೇ ಬರ್ತದೆ. ಅದು ಭೂಮಿ ವಿಚಾರ. ಸ್ವಂತ ಮನೆ ವಿಚಾರಕ್ಕಷ್ಟೇ ಚಂದ್ರ ಮಕರ ರಾಶಿಯಲ್ಲಿ ಚಂದ್ರ ಇದ್ದು ಮಕರ ರಾಶಿಗೆ 4ನೇ ಮನೆಯಲ್ಲಿ ಗುರು ಅಥವಾ ಶನಿ ಅಥವಾ ಕುಜ ಇದ್ರೆ ಹೊಸ ಮನೆ ಖರೀದಿ ಮಾಡೋದಕ್ಕಿರ್ಬೋದು, ಹೊಸ ಮನೆ ಕಟ್ಕೊಳ್ತಕ್ಕಂಥ ಯೋಗ ಬರಬಹುದು, ಅಥವಾ 4ನೇ ಮನೆಯಲ್ಲಿ ಶುಕ್ರ ಜೊತೆಗೆ ಗುರುವಿನ ಜೊತೆ ಇಬ್ರು ಜೊತೆಲಿದ್ರೆ ಡಬಲ್ ಮನೆ ತಗೊಳ್ತಕ್ಕಂಥದ್ದು, 2 ಮನೆ ಯೋಗ 2 ಮನೆ ಕಟ್ಕೊಳ್ತಕ್ಕಂಥ ಯೋಗ ಬರ್ತದೆ. ಉದಾಹರಣೆಗೆ 4ನೇ ಮನೆಯಲ್ಲಿ ಗುರು ಇದ್ದು 10ನೇ ಮನೆಯಲ್ಲಿ ಏನಾದ್ರು ಕುಜ ಇದ್ರೆ, ಅಥವಾ 10ನೇ ಮನೆಯಲ್ಲಿ ಏನಾದ್ರು ಶನಿ ಇದ್ರೆ, ಅದರಲ್ಲೂ ಏನು ಈಗ ಮಕರ ರಾಶಿಯಲ್ಲಿ ಚಂದ್ರ ಇದ್ದು 10ನೇ ಮನೆ ಅಂದ್ರೆ ತುಲಾರಾಶಿ ಬರುತ್ತೆ. ಈ ತುಲಾರಾಶಿಯಲ್ಲಿ ಶನಿ ಏನಾದ್ರು ಹುಚ್ಚನಾಗ್ತಾನೆ. ಮಕರ ರಾಶಿಯಲ್ಲಿ ಚಂದ್ರ ಇದ್ರೆ ಮಕರ ರಾಶಿವರೆಗೆ ಆ ರಾಶಿಯಾಧಿಪತಿ ಶನಿ ಏನಾದ್ರು ತುಲಾರಾಶಿಯಲ್ಲಿ ಹುಚ್ಚನಾಗಿ 10ನೇ ಮನೆಯಲ್ಲಿದ್ರೆ
ಖಂಡಿತವಾಗ್ಲೂ ಭೂಮಿ ತಗೊಳ್ತಕ್ಕಂಥದ್ದು ಇರ್ಬೋದು, ಹೊಸ ಮನೆ ಕಟ್ಕೊಳ್ತಕ್ಕಂಥದ್ದು ಅಥವಾ ಒಂದಕ್ಕಿಂತ ಹೆಚ್ಚು ಮನೆಗಳ ಸಂಪಾದನೆ ಮಾಡ್ತಕ್ಕಂಥ ಯೋಗ ಒಡಗೂಡಿ ಬರ್ತದೆ. ಬೇಕಾದ್ರೆ ಆ ದಶೆಗಳು ಬರಬೇಕು. ಶನಿ ಮಹಾದಶೆ ಆಗ್ಲಿ, ಚಂದ್ರ ಮಹಾದಶೆಯಲ್ಲಾಗ್ಲಿ, ಅಥವಾ ಕುಜನ ದಶೆಯಲ್ಲಾಗ್ಲಿ, ಅಥವಾ ಗುರು ದಶೆ ಆಗ್ಲಿ, ನರ ಯೋಗ ಇದ್ದಾಗ ನಿಮ್ಗೆ ಗುರು ಶನಿ ಒಬ್ಬರನ್ನೊಬ್ಬರು ನೋಡೋದ್ರಿಂದ, ಗುರು ಕುಜ ಒಬ್ಬರನ್ನೊಬ್ಬರು ನೋಡೋದ್ರಿಂದ ಮಕರ ರಾಶಿವರೆಗೆ, ವಿಶೇಷವಾಗಿ ಮಕರ ರಾಶಿವರೆಗೆ ಅದ್ಭುತವಾದ ಭೂಮಿ ಯೋಗ ಅಥವಾ ಧನ ಯೋಗ ಅಥವಾ ಗೃಹ ಯೋಗ, ನೂತನ ಹೊಸ ಗೃಹ ಯೋಗ, ಭೂಮಿ ಖರೀದಿ ಮಾಡತಕ್ಕಂಥದ್ದು, ತಂದೆಯಿಂದ ಆಸ್ತಿ ಸಿಗ್ತಕ್ಕಂಥದ್ದು ಇರ್ಬೋದು, ತಾಯಿ ಕಡೆಯಿಂದನೂ ಸಹ ನಿಮ್ಗೆ ಸೌಲಭ್ಯ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. 4ನೇ ಮನೆ ಅಧಿಪತಿ ಕುಜ ಆಗ್ತಾನೆ. ಮಕರ ರಾಶಿಯಲ್ಲಿ ಏನಾದ್ರೂ ಚಂದ್ರ ಇದ್ದು ಅಲ್ಲಿಂದ 4ನೇ ಮನೆಗೆ ಅದು ಮೇಷರಾಶಿ ಕುಜ ಆಗ್ತಾನೆ. ಕುಜ ಏನಾದ್ರೂ ಚಂದ್ರನ ಜೊತೆ ಮಕರ ರಾಶಿಯಲ್ಲೇ ಇದ್ರೆ, ಅಥವಾ ಕುಜ 4ನೇ ಮನೆ ಅಧಿಪತಿ ಕುಜ 10ನೇ ಭಾವದಲ್ಲಿ ಶನಿ ಜೊತೆ ಇದ್ರೆ, ಅಥವಾ 4ನೇ ಮನೆ ಅಧಿಪತಿ ಕುಜ 11ರಲ್ಲಿ ಬಂದು ಕೂತ್ಕೊಂಡಿದ್ರೆ, ತಾಯಿ ಕಡೆಯಿಂದನೂ ನಿಮ್ಗೆ ಭೂಮಿ ಯೋಗ, ಮನೆ ಯೋಗ, ಧನ ಯೋಗ ಬರ್ತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಇರ್ತದೆ. ಮಕರ ರಾಶಿವರೆಗೆ ಇರ್ತಕ್ಕಂಥ ಅದ್ಭುತವಾದ ಯೋಗ ದಯವಿಟ್ಟು ನೋಡ್ಕೋಬೇಕು. ಅದರಲ್ಲೂ ವಿಶೇಷವಾಗಿ ಯಾರಾದ್ರೂ ವ್ಯವಸಾಯ ಮಾಡ್ತಾ ಇದ್ರೆ, ಮಕರ ರಾಶಿಯಲ್ಲೇ ಶನಿ ಇದ್ರೆ ಅತ್ಯಂತ ಹೆಚ್ಚು ಶುಭಯೋಗ, ರಾಜಯೋಗ. ಜೊತೆಲೆ ಚಂದ್ರ, ಜೊತೆಲೆ ಶನಿ ಇದ್ದಾಗ ಕೃಷಿಯಿಂದ, ವ್ಯವಸಾಯದಿಂದ, ಭೂಮಿಯಿಂದ ದುಪ್ಪಟ್ಟು 2 ಪಟ್ಟು ಲಾಭ ಆಗ್ತಕ್ಕಂಥ ಯೋಗಗಳು ಆ ದಶೆಗಳಲ್ಲಿ ಖಂಡಿತವಾಗ್ಲೂ ಕೊಟ್ಟೇ ಕೊಡುತ್ತೆ. ಯಾವುದೇ ಪಾಪಗ್ರಹಗಳ ಯತಿ ಅಥವಾ ಪಾಪಗ್ರಹಗಳ ದೃಷ್ಟಿ ಇಲ್ಲ ಅಂದ್ರೆ ಕ್ರಮೇಣ ಉತ್ತಮವಾಗಿರುತ್ತೆ. ಒಂದ್ ವೇಳೆ ಪಾಪಗ್ರಹಗಳ ದೃಷ್ಟಿ ಇರ್ಬೋದು, ಪಾಪಗ್ರಹಗಳ ಯತಿ ಇರಬಹುದು, ಅಥವಾ ಶನಿ ವಕ್ರ ಆಗಿರ್ತಕ್ಕಂಥದ್ದು ಇರ್ಬೋದು, ಶನಿ ಹಸ್ತ ಆಗಿರ್ತಕ್ಕಂಥದ್ದು ಇರ್ಬೋದು, ಈ ತರ ಒಂದು ಸಮಸ್ಯೆ ಇದ್ದಾಗ ಸ್ವಲ್ಪ ಆ ಒಂದು ಲಾಭದ ಪ್ರಮಾಣ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ಸು ಇರ್ತದೆ. ಸೊ ಅದನ್ನು ದಯವಿಟ್ಟು ವಿಶೇಷವಾಗಿ ನಾವು ನೋಡ್ಕೋಬೇಕಾಗ್ತದೆ. ಅದಂತೂ 7ನೇ ಮನೆ ನೋಡಿ, ಮಕರ ರಾಶಿಯಲ್ಲಿ ಚಂದ್ರ ಇದ್ದು 7ನೇ ಮನೇಲಿ ಏನಾದ್ರೂ ಗುರು ಉಚ್ಚನಾಗಿದ್ರೆ, ಇವಾಗ ಮಕರ ರಾಶಿಯಲ್ಲಿ ಚಂದ್ರ ಇದ್ರೆ ಅದಕ್ಕೆ ಆಪೋಸಿಟ್ ಹೇಳೋದ್ರೆ ಗುರು ಕಟಕ ರಾಶಿ. ಈ ಕಟಕ ರಾಶಿಯಲ್ಲಿ ಏನಾದ್ರೂ ಗುರು ಉಚ್ಚ ಸ್ಥಾನದಲ್ಲಿ ಕೂತಿದ್ರೆ ಆಮೇಲೆ ಏನಾಗುತ್ತೆ, ಇದು ಗುರು ಚಂದ್ರ ಒಬ್ರೊಬ್ರು ದೃಷ್ಟಿ ಆಗೋದ್ರಿಂದ ನಿಮ್ಮ ದಾಂಪತ್ಯ ಜೀವನ ಇರ್ಬೋದು, ನಿಮ್ಮ ಹೆಂಡತಿ ಮನೆ ಕಡೆಯಿಂದ ಅಥವಾ ಹೆಣ್ಮಕ್ಳಿಗಾದ್ರೆ ಗಂಡನ ಮನೆ ಕಡೆಯಿಂದ, ಗಂಡನ ಒಂದು ವಿಚಾರದಲ್ಲಿ, ಅವರ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು, ನಿಮ್ಮ ವ್ಯಾಪಾರ ಅಭಿವೃದ್ಧಿಗಳಾಗ್ತಕ್ಕಂಥದ್ದು, ಬಿಸ್ನೆಸ್ ಪಾರ್ಟ್ನರ್ಶಿಪ್, ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು ಇರಬಹುದು, ನೂತನ ವಾಹನಗಳ ಖರೀದಿ ಮಾಡ್ತಕ್ಕಂಥದ್ದು ಇರ್ಬೋದು, ಹೊಸ ಮನೆ ಖರೀದಿ ಮಾಡ್ತಕ್ಕಂಥದ್ದು ಇರಬಹುದು, ಹೊಸ ಮನೆ ಕಟ್ಕೊಳ್ತಕ್ಕಂಥದ್ದು ಯೋಗ ಬರ್ತಕ್ಕಂಥದ್ದು ಸಹ ಹೆಚ್ಚಾಗಿ ಕೂಡಿ ಬರ್ತದೆ. ವಿಶೇಷವಾಗಿ ಕುಜ ಶನಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರ್ಲೇಬೇಕು. ಮಕರ ರಾಶಿವರೆಗೆ ಯಾವುದೇ ಗ್ರಹ ಎಲ್ಲೇ ಇರಲಿ, ಮಕರ ರಾಶಿವರೆಗೆ ಕುಜ ಮತ್ತೆ ಶನಿ ಜಾತಕದಲ್ಲಿ ಚೆನ್ನಾಗಿತ್ತು ಅಂದರೆ ಖಂಡಿತವಾಗ್ಲೂ ನೋಡ್ಕೊಳ್ಳಿ, ಭೂಮಿ ಯೋಗ, ಸ್ವಂತ ಮನೆ ಯೋಗ, ವಾಹನ ಯೋಗ ಖಂಡಿತವಾಗ್ಲೂ ಆ ಒಂದು ದಶೆಗಳಲ್ಲಾಗಲಿ ಭುಕ್ತಿಗಳಾಗಲಿ ನಿಮಗೆ ಬಂದೇ ಬರುತ್ತೆ, ಇದು ಗ್ಯಾರಂಟಿ. ಹಾಗಾಗಿ ನಾನು ಹೇಳಿರ್ತಕ್ಕಂಥ ಈ ಭಾವಗಳು 5ನೇ ಭಾವ, 4ನೇ ಭಾವ ಇರ್ಬೋದು, 11 ಅಥವಾ 10, 9 ಈ ಭಾವಗಳಲ್ಲಿ, ಅಥವಾ ಮಕರ ರಾಶಿಯಲ್ಲಿ ಚಂದ್ರನ ಜೊತೆ ಕುಜ ಅಥವಾ ಚಂದ್ರನ ಜೊತೆ ಶನಿ ಈ ಗ್ರಹಗಳ ಸಂಯೋಗ ಇದ್ದಾಗಲೂ ಸಹ ಭೂಮಿಗೆ ಸಂಬಂಧಪಟ್ಟ, ಮನೆಗೆ ಸಂಬಂಧಪಟ್ಟ, ವಾಹನಕ್ಕೆ ಸಂಬಂಧಪಟ್ಟ, ಕೃಷಿಗೆ ಸಂಬಂಧಪಟ್ಟ ಈ ಎಲ್ಲಾ ರೀತಿಯ ಅದ್ಭುತ ಶುಭ ಫಲಗಳು ಬಂದೇ ಬರುತ್ತೆ, ಇದು ಗ್ಯಾರಂಟಿ. ಸೊ ನೋಡ್ಕೊಳ್ಳಿ, ಯಾರ್ಯಾರು ಮಕರ ರಾಶಿಯಲ್ಲಿ ಹುಟ್ಟಿರ್ತೀರೋ ಅವರೆಲ್ಲ ಕಾಮೆಂಟ್ ಮಾಡಿ, ನಿಮ್ಮ ಮಕರ ರಾಶಿಯ ನಿಮ್ಮ ಜಾತಕದಲ್ಲಿ ಮತ್ತೆ ಶನಿ ಯಾವ ಭಾವದಲ್ಲಿದೆ, ಎಷ್ಟೇ ಮನೇಲಿದೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಅದನ್ನು ಶೇರ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.